ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮಾರ್ನಿಂಗ್ ಬೇಗ ಎದ್ದೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟಿಫನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಒಂದು ವಿಡಿಯೋ. ಸೊ ಬನ್ನಿ ಯಾವ ರೀತಿ ಮಾಡಿದಂತೆ ನೋಡೋಣ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ನಂತರ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮುಗೀತು ನೋಡಿ. ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನು ಟಿಫನ್ ಮಾಡಬೇಕಲ್ವಾ ಬೆಳಗ್ಗೆಗೆ. ಸೊ ಅದಕ್ಕೋಸ್ಕರ ಎಲ್ಲ ಬೇಗನೆ ಮುಗಿಸ್ಕೊಂಡ್ಬಿಟ್ಟೆ ನೋಡಿ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಅದರಲ್ಲಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಯಾವತ್ತಿಂದನೂ ಅಂದ್ಕೊತ ಇದ್ದೆ. ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಬೀಳುತ್ತೆ ಇದಕ್ಕೆ. ಸೊ ಈಗ ನೋಡಿ, ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಉದ್ದಿನಬೇಳೆ ನಂತರ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಎಣ್ಣೆಯಲ್ಲಿ. ಇದಕ್ಕೆ ಬೇಕಾಗಿರುವಂತಹದ್ದು ಮಾವಿನಕಾಯಿ, ಒಂದು ಮಾವಿನಕಾಯಿ ಹುಳಿದು ತುರಿದು ಇಟ್ಕೊಂಡಿದ್ದೆ. ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಈರುಳ್ಳಿ, ದೊಡ್ಡ ಈರುಳ್ಳಿ ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಇರುತ್ತಲ್ವ, ಅದು ಕ್ರಷ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಎಣ್ಣೆಲಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಈಗ ನೋಡಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸೊ ಈ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಖಾರ ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ. ಫ್ರೆಂಡ್ಸ್, ಈಗ ನೋಡಿ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈರುಳ್ಳಿ ಬೇಗನೆ ಫ್ರೈ ಆಗೋಕ್ಕೆ ನಾನು ಇಲ್ಲಿ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ. ನೋಡಿ, ಈಗ ಟ್ರಾನ್ಸ್ಪರೆಂಟ್ ಬಂದೈತಲ್ವಾ, ಸ್ಮೆಲ್ಲೆಲ್ಲ ಹೋಗಿದೆ. ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟಲ್ಲಿ ಬಂದಾಗ ಇವಾಗ ನೋಡಿ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಕಲರ್ಗೋಸ್ಕರ ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಜಾಸ್ತಿನೇ ಇಡಿಸುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ. ಈಗ ನೋಡ್ತಾ ಇರ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಒಂದು ಚಿತ್ರಾನ್ನ. ಈಗ ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೆ, ಸಿಪ್ಪೆ ಏನು ನಾನು ತೆಗ್ದಿಲ್ಲ, ಮೇಲೆ ಹಾಗೆ ತುರಿದು ಇಟ್ಕೊಂಡಿದ್ದೆ. ಸೊ ನೀವು ಬೇಕಂದರೆ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಹಾಗೆ ವೈಟ್ ಕಲರ್ ಎಲ್ಲಿರುತ್ತಲ್ವ ಅದನ್ನು ಮಾತ್ರ ತುರ್ಕೊಬೋದು. ನಾನು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನೋಡಿ ಕಡಲೆ ಬೀಜನ ನಾನು ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಕೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಲಾಸ್ಟ್ಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಕೊತ್ತಂಬರಿ. ಸೊ ಈಗ ನೋಡ್ತಾ ಇರ್ಬೋದು, ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕಾಗುತ್ತೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು ನೋಡಿ. ಈಗ ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ, ಲಿಡ್ನ. ಈಗ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ತಿಂತೀವಿ ನಾವು ಮನೆಯಲ್ಲಿ. ಸೊ ಅದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜನ್ನ ಹಾಕ್ತಾ ಇದ್ದೀನಿ. ಮಾವಿನಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಚಿತ್ರಾನ್ನಕ್ಕೆ ಬೇಕಂದರೆ ಕಾಯಿ ತುರಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹಾಕ್ಕೋಬೋದು ಮಸಾಲೆ ಚಿತ್ರಾನ್ನ. ಸೊ ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಿಂಪಲಾಗಿ ಮಾಡ್ತಾ ಇರುವಂತಹದ್ದಷ್ಟೇ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಸ್ವಲ್ಪ ಹುಳಿ ಇರುತ್ತೆ. ಸೊ ಮಾವಿನಕಾಯಿ ಅಂದರೆ ಸಹಜವಾಗಿ ಹುಳಿ ಇದ್ದೇ ಇರುತ್ತೆ ಅಲ್ವಾ, ಸ್ವಲ್ಪ ಹುಳಿ ಇತ್ತು. ಸೊ ಚೆನ್ನಾಗಿತ್ತು. ಸೊ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು, ಈಗ ಟಿಫನ್ ಮಾಡಿಕೊಂಡು ಇನ್ನು ತುಂಬ ಕೆಲಸ ಇತ್ತು ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಈಗ ಟಿಫನ್ ಮಾಡ್ಕೊಳ್ಬೇಕು. ಇನ್ನು ಟಾಮಿಗೂ ಕೂಡ ನಾನು ಪಕ್ಕದಲ್ಲಿ ಇಟ್ಟಿದ್ದೀನಿ, ಅದಕ್ಕೂ ಟಿಫನ್ ಆಗಬೇಕಲ್ವಾ. ಇನ್ನು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು ಬೆಳಗ್ಗೆನೇ ಹೋಗಿ ನಮ್ಮ ಮನೆಯವರು. ಸೊ ಈಗ ಬೇಸಿಗೆ ಆಗಿರೋದ್ರಿಂದ ಫ್ರೂಟ್ಸು ಜಾಸ್ತಿ ದಿನ ಇರಲ್ಲ, ಫ್ರೆಶ್ ಆಗಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಕಾಟನ್ ಬಟ್ಟೆ ಚೆನ್ನಾಗಿ ಒದ್ದೆ ಮಾಡಿಬಿಟ್ಟು ಈ ರೀತಿ ಹಾಕಿದ್ದೀನಿ, ಮುಚ್ಚಿದ್ದೀನಿ ನೋಡಿ. ಬಾಳೆಹಣ್ಣು, ಆಪಲು ಮತ್ತು ದಾಳಿಂಬೆ ತೊಗೊಂಡು ಬಂದಿದ್ದಾರೆ.
ಕಾಟನ್ ಬ್ಯಾಗ್ ಇರುತ್ತಲ್ವ ಅದನ್ನು ಹಾಕ್ಕೋಬೋದು. ತ್ಯಾವ ಮಾಡಬೇಕು, ಅವಾಗವಾಗ ತ್ಯಾವ ಮಾಡ್ತಾ ಇರಬೇಕು. ಇದು ಡ್ರೈ ಆಗಿಬಿಡುತ್ತಲ್ವ ಬಿಸಿಲಿಗೆ. ಡೈಲಿ ಒಂದು 3 ಟೈಮ್ಸ್ ಆಗಿ ತ್ಯಾವ ಮಾಡಿ ಈ ರೀತಿ ಫ್ರೂಟ್ಸ್ ಮೇಲೆ ಅಥವಾ ತರಕಾರಿ ಮೇಲೆ, ಫ್ರಿಜ್ ಇಲ್ಲ ಅಂದರೆ ಈ ರೀತಿ ಇಟ್ಕೊಳ್ಬೋದು. ಫ್ರಿಜ್ ಇದೆ ಬಟ್ ನಾನು ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ, ಹಾಗೆ ಇಟ್ಟಿದ್ದೀನಿ. ಇನ್ನು ಗಿಡ ನೆಟ್ಕೊಂಡಿದ್ವಲ್ಲ ಕಿಚನಲ್ಲಿ ಅಡಿಕೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ನಿಂಬೆಹಣ್ಣು ಬೇರೆ ನಮ್ಮ ಪಕ್ಕದ ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ತಂದಿದ್ರು, ನನಗೂ ಸ್ವಲ್ಪ ಕೊಟ್ಟಿದ್ರು. ಸೊ ಅದನ್ನು ಪುಡಿ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಬೋದು. ನಿಂಬೆಹಣ್ಣು ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿಕೊಂಡು ದೇವ್ರ ಸಾಮಾನು ಚೆನ್ನಾಗಿ ಉಜ್ಕೋಬೋದು. ತುಂಬ ಚೆನ್ನಾಗಿ ಹೋಗುತ್ತೆ. ಒಂದ್ಸರಿ ಟ್ರೈ ಮಾಡಿ ತೋರಿಸ್ತೀನಿ ಬೇಕಂದರೆ. ಇನ್ನು ಟಾಮಿ ನೋಡಿ ಊಟ ಕೂಡ ಮಾಡಿರಲಿಲ್ಲ, ಅದಕ್ಕೂ ಊಟ ಮಾಡ್ತಾಯಿದ್ದೀನಿ. ಬಿಸಿ ಇದೆ ಅದಕ್ಕೋಸ್ಕರ. ಇನ್ನು ಬಟ್ಟೆ ಒಗೆಯೋಣ ಅಂತೇಳಿ ಬಂದೆ. ನೋಡಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ. ತುಂಬ ಬಿಸಿಲಿತ್ತಲ್ವ, ಬೆಡ್ಶೀಟ್ ಎಲ್ಲ ಒಗೆದ್ಬಿಟ್ಟಿದ್ದೀನಿ. ಜಾಸ್ತಿ ದಿನ ಆಯಿತು ಬೆಡ್ಶೀಟ್ ಎಲ್ಲ ಒಗೆದ್ಬಿಟ್ಟು ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ. ಇನ್ನು ದೊಡ್ಡ ದೊಡ್ಡ ಬೆಡ್ಶೀಟ್ ಇರೋದ್ರಿಂದ ನಮ್ಮ ಮನೆಯವ್ರನ್ನ ಹೆಲ್ಪ್ ತಗೊಂಡೆ, ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು. ನಂತರ ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ನಾನು ಒಗೆದ್ಬಿಟ್ಟು ಇನ್ನು ಗಿಡ ಎಲ್ಲ ಇತ್ತಲ್ಲ ಮೇಲೆ, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಇನ್ನು ಬಂದೆ. ಈಗ ಬೇಸಿಗೆ ಆಗಿರೋದ್ರಿಂದ 2 ಟೈಮ್ಸ್ ಆಗಬೇಕಾಗುತ್ತೆ, ಬೆಳಗ್ಗೆ ಮತ್ತು ಸಾಯಂಕಾಲ 2 ಸರಿ ಹಾಕಬೇಕು ನೀರು, ಇಲ್ಲಾಂದರೆ ಗಿಡ ಒಣಗೋಗುತ್ತೆ. ಇನ್ನು ಟಾಮಿಗೆ ಊಟ ಮಾಡಿದ್ನಲ್ವ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟೆ, ಅಷ್ಟರಲ್ಲಿ ಅದನ್ನು ಆಟ ಆಡಿಸ್ತಾ ಇದ್ದೆ. ಸೆಕೆಂಡ್ ಕೊಡು ಸೆಕೆಂಡ್ ಬಂಗಾರಿದು ಕೊಡು ಸೆಕೆಂಡ್ ಕೊಡಲ್ಲ ಸೆಕೆಂಡ್ ಮುಕ್ಕನ ಕೊಡು. ಅದು ಡೀಪ್ ಸ್ಲೀಪಲ್ಲಿದೆ, ನಿದ್ದೆ ಬರ್ತಾಯಿದೆ ಅದಕ್ಕೆ. ಇನ್ನು ಊಟ ಬೇರೆ ಹಾಕಿರ್ಲಿಲ್ವಲ್ಲ, 9-10 ಗಂಟೆ ಆಗ್ತಾಯಿದೆ, ಅದಕ್ಕೋಸ್ಕರ ನಿದ್ದೆ ಬರ್ತಾಯಿದೆ. ಅದೆಷ್ಟೊತ್ತಿಗೆ ಮಲಗಿಬಿಡ್ತಾಯಿತ್ತು. ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ಲೇಟಾಗಿ ಹಾಕಿದೆ. ಇನ್ನು ಊಟ ತಿಂತೈತೆ ನೋಡಿ. ಅದಕ್ಕೆ ಮ್ಯಾಟ್ ಈ ರೀತಿ ಇರಲೇಬೇಕು, ಇಲ್ಲಾಂದರೆ ಊಟ ತಿನ್ನಲ್ಲ ಅದು. ನಾನು ಯಾವತ್ತೂ ಮ್ಯಾಟ್ ಹಾಕಿಬಿಟ್ಟು ಹಾಕ್ತೀನಿ. ಇನ್ನು ಕೋಳಿ ಕಾಲು, ಒಂದು ವೇಳೆ ಮ್ಯಾಟ್ ಹಾಕಿಲ್ಲ ಅಂದರೆ ಕೋಳಿ ಕಾಲು ಎತ್ಕೊಂಡೋಗಿ ಅಲ್ಲೇ ಮ್ಯಾಟ್ ಮೇಲೆ ತಿಂದುಬಿಟ್ಟು ಬರುತ್ತಾ. ಇನ್ನು ಸಾಯಂಕಾಲ ಆದಮೇಲೆ ಪಾರ್ಕ್ಗೆಲ್ಲ ಹೋಗಿದ್ವಿ. ಇವತ್ತು ನೋಡಿ ಪಾರ್ಕಿಗೆಲ್ಲ ಹೋಗಿ ವಾಕಿಂಗ್ ಮಾಡಿಕೊಂಡು ಬರೋದು. ಪಾರ್ಕ್ ಹತ್ರನೇ ದೇವಸ್ಥಾನ ಇದೆ, ಕಾಶಿ ವಿಶ್ವನಾಥ ಅಂಥೇಳಿ. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಬರೋಣ, ತುಂಬ ದಿವಸ ಆಯ್ತಲ್ವ ಹೋಗಿ ಅಂತೇಳಿ ನಾನು ಮತ್ತು ನಮ್ಮ ಪಕ್ಕದ ಆಂಟಿ ಇಬ್ಬರು ಕೂಡ ಹೋಗಿದ್ವಿ. ಇನ್ನು ಹೋಗಿ ನಮಸ್ಕಾರ ಮಾಡ್ಕೊಂಡ್ವಿ. ದೇವಸ್ಥಾನ ಏನು ಬಾಗಿಲು ತೆಗ್ದಿಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರಂತೆ. ಸೊ ನಾವು ಬೇಗ ಹೋಗಿರೋದ್ರಿಂದ ಬಾಗಿಲೇನು ತೆಗ್ದಿಲ್ಲ. ಸ್ವಲ್ಪ ಜನ ಅಲ್ಲಿ ಆಟೋ ಎಲ್ಲ ಮಾಡ್ಕೊಂಡು ಬಂದಿದ್ರು. ಇಲ್ಲಿ ನೀರು ಹಾಕ್ತಾರಂತೆ, ತೀರ್ಥ ಸ್ನಾನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ದೇವ್ರ ಒಂದು 5 ಸುತ್ತ ಹಾಕ್ಕೊಂಡು ಇನ್ನು ಅರಿಶಿನ ಕುಂಕುಮ ಇಟ್ಕೊಂಡು ಅಲ್ಲಿ ತುಳಸಿ ಗಿಡ ಇದೆ, ಅಲ್ಲೊಂದು ಸಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಸೊ ಇನ್ನು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಹೊತ್ತಿ, ನನ್ನ ಮುಂದೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.